ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾ ಸಮಿಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು? ಬೆಳಿಗ್ಗೆ 9 ಗಂಟೆಗೆ ಸಮಿಟ್ನ ಅದ್ಧೂರಿ ಉದ್ಘಾಟನೆ. ಇಂದು ಇಡೀ ದಿನ ಕನಸಿನ ಕರ್ನಾಟಕದ ಚರ್ಚೆ ಕೂಡ ನಡೆಸಲಾಗುತ್ತೆ. ಹಾಗಾದ್ರೆ ಯಾರ ಜೊತೆ? ಕರುನಾಡಿನ ದಿಗ್ಗಜ ನಾಯಕರ ಸಮಾಗಮ ಇದು. ಕರ್ನಾಟಕದ ಮುಂದಿನ ದಿಕ್ಸೂಚಿ ಬಗ್ಗೆ ದಿಗ್ಗಜರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ನಮ್ಮ ನಾಡು, ಅದು ಕೂಡ ನಮ್ಮ ಹೆಮ್ಮೆಯ ಕರುನಾಡು. ಕರುನಾಡಿನ ಸುಭದ್ರತೆಗಾಗಿ ಘಟಾನುಘಟಿಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಕೂಡ ಗೊಂಡಿರುವಂಥದ್ದು ಸ್ಟೇಜ್ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಮ್ಮಿಟ್ ಆರಂಭ ಆಗುತ್ತೆ. ನಮ್ಮ ಈ ಕನಸಿನ ಕರ್ನಾಟಕ ಹೇಗಿರಬೇಕು? ಯುವ ಜನತೆ ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿರಬೇಕು? ರಾಜಕಾರಣಿಗಳ ಕೊಡುಗೆ ಯಾವ ರೀತಿಯಾಗಿರಬೇಕು? ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗಬೇಕು ನಮ್ಮ ರಾಜಕಾರಣಿಗಳದ್ದು? ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಯುವ ಜನತೆ ಯಾವ ರೀತಿಯಾಗಿ ಉತ್ತೇಜನ ಕೊಡಬೇಕಾಗತ್ತೆ? ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮ್ಮಿಟ್ನಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾ ಸಮ್ಮಿಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು? ಬೆಳಿಗ್ಗೆ 9 ಗಂಟೆಗೆ ಸಮ್ಮಿಟ್ನ ಅದ್ಧೂರಿ ಉದ್ಘಾಟನೆ. ಇಂದು ಇಡೀ ದಿನ ಕನಸಿನ ಕರ್ನಾಟಕದ ಚರ್ಚೆ ಕೂಡ ನಡೆಸಲಾಗುತ್ತೆ. ಹಾಗಾದ್ರೆ ಯಾರ ಜೊತೆ? ಕರುನಾಡಿನ ದಿಗ್ಗಜ ನಾಯಕರ ಸಮಾಗಮ ಇದು. ಕರ್ನಾಟಕದ ಮುಂದಿನ ದಿಕ್ಸೂಚಿ ಬಗ್ಗೆ ದಿಗ್ಗಜರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ನಮ್ಮ ನಾಡು, ಅದು ಕೂಡ ನಮ್ಮ ಹೆಮ್ಮೆಯ ಕರುನಾಡು. ಕರುನಾಡಿನ ಸುಭದ್ರತೆಗಾಗಿ ಘಟಾನುಘಟಿಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಕೂಡ ಗೊಂಡಿರುವಂಥದ್ದು ಸ್ಟೇಜ್ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಮ್ಮಿಟ್ ಆರಂಭ ಆಗುತ್ತೆ. ನಮ್ಮ ಈ ಕನಸಿನ ಕರ್ನಾಟಕ ಹೇಗಿರಬೇಕು? ಯುವ ಜನತೆ ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿರಬೇಕು? ರಾಜಕಾರಣಿಗಳ ಕೊಡುಗೆ ಯಾವ ರೀತಿಯಾಗಿರಬೇಕು? ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗಬೇಕು ನಮ್ಮ ರಾಜಕಾರಣಿಗಳದ್ದು? ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಯುವ ಜನತೆ ಯಾವ ರೀತಿಯಾಗಿ ಉತ್ತೇಜನ ಕೊಡಬೇಕಾಗತ್ತೆ? ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮ್ಮಿಟ್ನಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾ ಸಮ್ಮಿಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು? ಬೆಳಿಗ್ಗೆ 9 ಗಂಟೆಗೆ ಸಮ್ಮಿಟ್ನ ಅದ್ಧೂರಿ ಉದ್ಘಾಟನೆ. ಇಂದು ಇಡೀ ದಿನ ಕನಸಿನ ಕರ್ನಾಟಕದ ಚರ್ಚೆ ಕೂಡ ನಡೆಸಲಾಗುತ್ತೆ. ಹಾಗಾದ್ರೆ ಯಾರ ಜೊತೆ? ಕರುನಾಡಿನ ದಿಗ್ಗಜ ನಾಯಕರ ಸಮಾಗಮ ಇದು. ಕರ್ನಾಟಕದ ಮುಂದಿನ ದಿಕ್ಸೂಚಿ ಬಗ್ಗೆ ದಿಗ್ಗಜರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ನಮ್ಮ ನಾಡು, ಅದು ಕೂಡ ನಮ್ಮ ಹೆಮ್ಮೆಯ ಕರುನಾಡು. ಕರುನಾಡಿನ ಸುಭದ್ರತೆಗಾಗಿ ಘಟಾನುಘಟಿಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಕೂಡ ಗೊಂಡಿರುವಂಥದ್ದು ಸ್ಟೇಜ್ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಮ್ಮಿಟ್ ಆರಂಭ ಆಗುತ್ತೆ. ನಮ್ಮ ಈ ಕನಸಿನ ಕರ್ನಾಟಕ ಹೇಗಿರಬೇಕು? ಯುವ ಜನತೆ ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿರಬೇಕು? ರಾಜಕಾರಣಿಗಳ ಕೊಡುಗೆ ಯಾವ ರೀತಿಯಾಗಿರಬೇಕು? ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗಬೇಕು ನಮ್ಮ ರಾಜಕಾರಣಿಗಳದ್ದು? ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಯುವ ಜನತೆ ಯಾವ ರೀತಿಯಾಗಿ ಉತ್ತೇಜನ ಕೊಡಬೇಕಾಗತ್ತೆ? ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮ್ಮಿಟ್ನಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾ ಸಮ್ಮಿಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು? ಬೆಳಿಗ್ಗೆ 9 ಗಂಟೆಗೆ ಸಮ್ಮಿಟ್ನ ಅದ್ಧೂರಿ ಉದ್ಘಾಟನೆ. ಇಂದು ಇಡೀ ದಿನ ಕನಸಿನ ಕರ್ನಾಟಕದ ಚರ್ಚೆ ಕೂಡ ನಡೆಸಲಾಗುತ್ತೆ. ಹಾಗಾದ್ರೆ ಯಾರ ಜೊತೆ? ಕರುನಾಡಿನ ದಿಗ್ಗಜ ನಾಯಕರ ಸಮಾಗಮ ಇದು.
ಕರ್ನಾಟಕದ ಮುಂದಿನ ದಿಕ್ಸೂಚಿ ಬಗ್ಗೆ ದಿಗ್ಗಜರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ನಮ್ಮ ನಾಡು, ಅದು ಕೂಡ ನಮ್ಮ ಹೆಮ್ಮೆಯ ಕರುನಾಡು. ಕರುನಾಡಿನ ಸುಭದ್ರತೆಗಾಗಿ ಘಟಾನುಘಟಿಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಕೂಡ ಗೊಂಡಿರುವಂಥದ್ದು ಸ್ಟೇಜ್ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಮ್ಮಿಟ್ ಆರಂಭ ಆಗುತ್ತೆ. ನಮ್ಮ ಈ ಕನಸಿನ ಕರ್ನಾಟಕ ಹೇಗಿರಬೇಕು, ಯುವ ಜನತೆ ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿರಬೇಕು, ರಾಜಕಾರಣಿಗಳ ಕೊಡುಗೆ ಯಾವ ರೀತಿಯಾಗಿರಬೇಕು, ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗಬೇಕು ನಮ್ಮ ರಾಜಕಾರಣಿಗಳದ್ದು, ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಯುವ ಜನತೆ ಯಾವ ರೀತಿಯಾಗಿ ಉತ್ತೇಜನ ಕೊಡಬೇಕಾಗತ್ತೆ, ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮ್ಮಿಟ್ನಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮಹಾ ಸಮ್ಮಿಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು? ಬೆಳಿಗ್ಗೆ 9 ಗಂಟೆಗೆ ಸಮ್ಮಿಟ್ನ ಅದ್ಧೂರಿ ಉದ್ಘಾಟನೆ. ಇಂದು ಇಡೀ ದಿನ ಕನಸಿನ ಕರ್ನಾಟಕದ ಚರ್ಚೆ ಕೂಡ ನಡೆಸಲಾಗುತ್ತೆ. ಹಾಗಾದ್ರೆ ಯಾರ ಜೊತೆ? ಕರುನಾಡಿನ ದಿಗ್ಗಜ ನಾಯಕರ ಸಮಾಗಮ ಇದು. ಕರ್ನಾಟಕದ ಮುಂದಿನ ದಿಕ್ಸೂಚಿ ಬಗ್ಗೆ ದಿಗ್ಗಜರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ನಮ್ಮ ನಾಡು, ಅದು ಕೂಡ ನಮ್ಮ ಹೆಮ್ಮೆಯ ಕರುನಾಡು. ಕರುನಾಡಿನ ಸುಭದ್ರತೆಗಾಗಿ ಘಟಾನುಘಟಿಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಕೂಡ ಗೊಂಡಿರುವಂಥದ್ದು ಸ್ಟೇಜ್ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಮ್ಮಿಟ್ ಆರಂಭ ಆಗುತ್ತೆ. ನಮ್ಮ ಈ ಕನಸಿನ ಕರ್ನಾಟಕ ಹೇಗಿರಬೇಕು, ಯುವ ಜನತೆ ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿರಬೇಕು, ರಾಜಕಾರಣಿಗಳ ಕೊಡುಗೆ ಯಾವ ರೀತಿಯಾಗಿರಬೇಕು, ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗಬೇಕು ನಮ್ಮ ರಾಜಕಾರಣಿಗಳದ್ದು, ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಯುವ ಜನತೆ ಯಾವ ರೀತಿಯಾಗಿ ಉತ್ತೇಜನ ಕೊಡಬೇಕಾಗತ್ತೆ, ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮ್ಮಿಟ್ನಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.